ಇನ್ಮೇಲೆ ಹೀಗೆ ಮಾಡಲ್ಲ. ನೀವಿನ್ಮೇಲೆ ಹೀಗೆ ಮಾಡೋದಕ್ಕೆ ನಾನು ಬಿಡೋದು ಇಲ್ಲ. ನಿಮ್ಮ ನಡುವೆ ಏನೋ ಭಿನ್ನಾಭಿಪ್ರಾಯ ಇದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನಿಮ್ಮನ್ನು ನೋಡಿದ್ರೆ ನೀವಿಬ್ಬರು ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನಿಸ್ತಿದೆ. ಅದಕ್ಕೆ ಸ್ವಭಾವ ನಿಮ್ಗೆ ಗೊತ್ತಲ್ವ ದಾದಾ, ಎದುರುಗಡೆ ಇರೋ ವ್ಯಕ್ತಿನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಐ ನೋ, ದಟ್ಸ್ ವೈ ಐ ಆಮ್ ಪ್ರೌಡ್ ಆಫ್ ಹರ್. ಹೌದು, ನಿಮ್ಗೆ ಯಾಕೆ ಇಷ್ಟೊಂದು ತಡ ಆಯಿತು? ಯಾಕೆ ಸರ್, ನಾವೆಷ್ಟೊತ್ತು ಎಲ್ಲಿದ್ವಿ ಅಂತ ನಿಮಗೆ ಗೊತ್ತಿಲ್ವಾ? ಜೇಂಡೆ ಸರ್, ನಿಮಗೂ ಗೊತ್ತಾಗ್ಲಿಲ್ವಾ? ಅರೆ, ನಮಗೆ ಗೊತ್ತಾಗೋದಕ್ಕೆ ಸಾಧ್ಯ? ಎಲ್ಲಿಗೆ ಹೋಗಿದ್ರಿ? ನಾವು ಜಲಂಧರ್ಗೆ ಬೇಲ್ ಕೊಡ್ಸೋದಕ್ಕೆ ಹೋಗಿದ್ವಿ. ಹೇಳು ಸಂಪತ್. ಹಲೋ, ಏನು ಮಾಡ್ತಿದ್ದೀಯ ರಮ್ಯಾ? ಸುಮ್ಮನೆ ಇದೀನಿ ಕಣೋ, ಹೇಳು. ಸುಮ್ಮನೆ ಅಲ್ಲಿರೋ ಬದಲು ಇಲ್ಲಿಗಾದ್ರೂ ಬರ್ಬೋದಾ? ನಾನೊಬ್ಬನೇ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದೀನಿ, ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಏನು ಹ್ಯಾಂಡಲ್ಲ? ಅಂಥದ್ದೇನು ಹ್ಯಾಂಡಲ್ ಮಾಡ್ತಿದ್ಯಪ್ಪ? ಅಲ್ಲಿಂದ ಮಾತಾಡೋದು ಸುಲಭ, ಇಲ್ಲಿ ಬಂದು ನೋಡು, ಎಲ್ಲ ಗೊತ್ತಾಗುತ್ತೆ. ಯಪ್ಪ, ಇಲ್ಲಿ ಅನು ಅದು ಹೇಗಿದ್ದಳು ಏನೋ. ಏನಾಯ್ತು ಹೇಳೋ. ಎಷ್ಟು ಮಿಸ್ಸು ರಮ್ಯಾ, ಮಾನಸಿಯವ್ರ ಹತ್ರ ನಾನೇ ಸಿಕ್ಕಾಕೋತಿದ್ದೆ. ನೀನು ಹೇಳುದಿಲ್ಲ, ಅನು ಮತ್ತೆ ಹರ್ಷ ಸರ್ ಒಟ್ಟಿಗೆ ಹೋದ್ರು ಅಂತ, ಅದನ್ನ ನಾನು ಅಪ್ಪಿತಪ್ಪಿ ಬಾಯಿ ಬಿಟ್ಬಿಡ್ತಿದ್ದೆ ಕಣೆ. ಆಮೇಲೆ ನಿನಗೆ ಹೇಗೆ ಗೊತ್ತಾಯ್ತು ಅಂತ ನಾನು ಹಿಡ್ಕೊಂಡ್ಬಿಟ್ರು ಕಣೆ. ನಿನ್ನ ಮಾತಿಂದ ನೀನೇ ಕೆಡ್ತೀಯ ಕಣೋ. ಇದನ್ನ ದೊಡ್ಡದಾಗಿ ಹ್ಯಾಂಡಲ್ ಬೇರೆ ಮಾಡ್ತಾನಂತೆ. ನೀನು ಮಾಡೋ ಅನಾಹುತಕ್ಕೆಲ್ಲ ನೀನೇ ಕಾರಣ. ಅಯ್ಯೋ, ನನ್ನ ವಿಷಯ ಬಿಡು. ಪಾಪ, ಈ ಮನೆಯಲ್ಲಿ ಅನುನ ಅರ್ಥ ಮಾಡ್ಕೊಳೋರು ಯಾರು ಇಲ್ಲ ಗೊತ್ತಾ ರಮ್ಯಾ? ಏನ್ ಮಾಡೋದು ಗೊತ್ತಾಗದೆ ನಾನು ಒದ್ದಾಡ್ತಿದ್ದೀನಿ. ರಮ್ಯಾ, ನೀನು ಒಂದ್ಸತಿ ಬಾರೆ, ನಿನ್ಗೆ ಗೊತ್ತಾಗತ್ತೆ. ಬಾ ಅಂದ್ರೆ ಹೇಗೋ? ಎಲ್ರು ಹೋಗಿ ಅವ್ರ ಮನೇಲಿ ಟೆಂಟ್ ಹಾಕಿದ್ರೆ ಅವ್ರು ಏನ್ ಅನ್ಕೊಳಲ್ಲ? ಅದೇ ನಮ್ ಸೋದರ ಮಾವನ್ ಮನೇನ. ಕಾರಣ ಇಲ್ದೆ ಅಲ್ಲಿಗೆ ಬರಕ್ ನನ್ಗೆ ಇಷ್ಟ ಇಲ್ಲ. ರಮ್ಯಾ, ಅನುಗಿಂತ ಕಾರಣ ಇನ್ನೇನೇ ಬೇಕು? ನಿನ್ಗೆ ಮನ್ಸಿಲ್ಲ ಅನ್ನು. ಏಯ್, ಅನು ಬಗ್ಗೆ ನನ್ಗಿಂತ ನಿನ್ಗೆ ಕಾಳಜಿ ಅನ್ನೋ ತರ ಮಾತಾಡ್ಬೇಡ. ಸರಿ ಸರಿ, ನೋಡ್ತೀನಿ, ಬಾಯ್. ಯಾವಾಗ ನೋಡಿದ್ರು ಫೋನು ಫೋನು ಫೋನು. ಸಂಪತ್ ಜೊತೆ ಮಾತಾಡ್ತಿದ್ದೆ ಅಮ್ಮ. ನೀನ್ ಮುಂದಕ್ಕೆ ಫೋನಲ್ಲಿ ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡು. ಒಬ್ರು ಗಂಡಿನ ಕಡೆಯವ್ರು ಫೋನ್ ಮಾಡಿದ್ರು, ಅವ್ರು ನಿನ್ನ ಬಂದು ನೋಡೋದಕ್ಕೆ ರೆಡಿ ಇದಾರಂತೆ. ಸೊ ಅದ್ರಂತೆ ನೀನ್ ರೆಡಿ ಆಗು. ನೋಡಕ್ ರೆಡಿ ಇದಾರ? ಯಾರನ್ನ? ಇನ್ಯಾರನ್ನ? ನಿನ್ನೇನೆ ಕಣೆ. ನಾನೇನ್ ಎಕ್ಸಿಬಿಷನಾ? ನನ್ಗಿದೆಲ್ಲ ಇಷ್ಟ ಆಗಲ್ಲಮ್ಮ, ನಾನ್ ಬಿಟ್ಬಿಡು. ಹೇಯ್, ಅವರು ನಮ್ ಸಂಬಂಧ ಬೆಳೆಸೋದಕ್ಕೆ ರೆಡಿ ಇದ್ದಾರೆ. ಅಪ್ಪ ಇಲ್ಲದ ಮನೆಯಿಂದ ಯಾರು ಸಂಬಂಧ ಬೆಳೆಸೋದಕ್ಕೆ ಇಷ್ಟ ಪಡೋದಿಲ್ಲ, ನೆನ್ಪಲ್ಲಿಟ್ಕೋ. ಏನಮ್ಮ ನೀನು ತಗೊಳ್ಳೋದು ನೋಡಕ್ ಬರೋದು ಅಂತ ಯಾವ್ದೋ ವಸ್ತು ಬಗ್ಗೆ ಮಾತಾಡ್ದಂಗ್ ಮಾತಾಡ್ತಿದ್ಯಲ್ಲ? ಏನು ನನ್ನ ಮನೆಯಿಂದ ಕಳ್ಸೋಕೆ ಕಾಯ್ಕೊಂಡ್ ಕೂತಿದ್ಯಾ? ಅಲ್ಲ, ನಮ್ಮಪ್ಪ ನಿನ್ನ ಬಿಟ್ಟೋದಾಗೆ ನಾಳೆ ನನ್ನ ಮದ್ವೆ ಆಗೋ ಗಂಡು ಕೂಡ ಕೊನೆವರೆಗೂ ನನ್ ಜೊತೆ ಇರ್ತಾನೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಹೋಗ್ಲಿ ಬಿಡು, ಮದ್ವೆ ಆಗಿ ಸುಖವಾಗಿರೋ ಒಬ್ರನ್ ತೋರ್ಸು ನೋಡೋಣ. ಇಲ್ಲೇ ಇಲ್ವಾ ಸುಬ್ಬು ಅಂಕಲ್, ಪುಷ್ಪ ಆಂಟಿ? 25 ವರ್ಷದ ದಾಂಪತ್ಯ ಕಣೆ ಅವ್ರದ್ದು. ಹಾ, ಆಮೇಲೆ ಅಷ್ಟೇ. ನಿನ್ ಲಿಸ್ಟಲ್ಲಿ ಇರೋದೇ ಒಬ್ರು. ಈ ಜಗತ್ತೇ ಹೀಗೆ ಅಲ್ವಾ? ಬರೀ ಮದ್ವೆ 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 ಅಂತ ಕುಣಿಯೋದು. ಯಾಕೆ, ಏನು, ಎತ್ತ ಯಾರಿಗೂ ಗೊತ್ತಿಲ್ಲ. ಒಟ್ನಲ್ಲಿ ಮದ್ವೆ ಆಗ್ಬಿಡ್ಬೇಕು. ಆಮೇಲೆ ನಾವ್ ಹೇಗ್ ಬದುಕ್ತಿವಿ, ಏನ್ ಮಾಡ್ತೀವಿ ಅನ್ನೋದು ಮ್ಯಾಟರೇ ಆಗಲ್ಲ. ನೋಡಮ್ಮ, ನನ್ಗೆ ಈ ಮದ್ವೆ ಬೇಡ ಅಂದ್ರೆ ಬೇಡ ಅಷ್ಟೇ. ಮಾತು ಜಾಸ್ತಿ ಆಯ್ತು ಕಣೆ ನಿಂದು. ನಿನಗೆ ಇಷ್ಟ ಹಠ ಇರ್ಬೇಕಾರೆ ನಾನ್ ನಿಮ್ಮಮ್ಮ ಈ ಮದ್ವೆನ ಖಂಡಿತವಾಗ್ಲೂ ಮಾಡಿಸ್ತೀನಿ. ಈ ಹುಡುಗನ್ ಕಡೆಯವ್ರು ಬಂದು ನಿನ್ನ ನೋಡೇ ನೋಡ್ತಾರೆ. ನಿನ್ ಬಾಯಿ ಮುಚ್ಕೊಂಡು ಇದಕ್ಕೆ ಒಪ್ಕೊಂಡ್ರೆ ಸರಿ. ಆರ್ಯ, ಆರ್ಯ,
ಝಂಡೆ ಬಂದ ಅನ್ನೋ ಸಂತೋಷನ ನಿನ್ನ ಜೊತೆಲಿ ಹಂಚ್ಕೊಳ್ಳೋಣ ಅಂತ ನಿನ್ನನ್ನು ಕರೆಸಿದ್ರೆ ನೀನು ನೋಡಿದ್ರೆ ಇಂಥ ಸುದ್ದಿ ಕೊಟ್ಟೆ ಅಲ್ಲ. ಆದರೆ ನಾನು ನಿನ್ನ ಪ್ರಶ್ನೆ ಮಾಡ್ತಿಲ್ಲ, ಮಾಡೋದೂ ಇಲ್ಲ. ಯಾಕಂತಂದರೆ ನೀನು ಯಾವುದೇ ನಿರ್ಧಾರ ತಗೊಂಡ್ರೂ ಅದಕ್ಕೆ ಅರ್ಥ ಕಾರಣ ಇದ್ದೇ ಇರುತ್ತೆ ಅಂತ ಬಲವಾಗಿ ನಂಬಿದ್ದೀನಿ ನಾನು. ಆದರೆ ನಿನ್ನ ಮೇಲೆ ಕಾಳಜಿಯನ್ನು ನೀನು ನಮಗೂ ಹೇಳಿದೆ ಇಂಥ ಅಪಾಯಕ್ಕೆಲ್ಲ ಕೈ ಹಾಕ್ತಿದೆಯಲ್ಲ, ಹುಷಾರು. ನಾನು ಯಾರು ಹೇಳಿ ಸರ್? ಮಿಸ್ಟರ್ ಆರ್ಯವರ್ಧನ್ ಅವ್ರ ಪತ್ನಿ. ನನಗಿಂತ ಅಪಾಯ? ಅದರಲ್ಲೂ ಜೈಂಡೆ ಸರ್ ವಾಪಸ್ ಬಂದಿದ್ದಾರೆ ಅಂತ ಗೊತ್ತಾದ ಮೇಲೆ ನನಗೆ ಮಾತ್ರ ಅಲ್ಲ, ವರ್ಧನ್ ಕುಟುಂಬಕ್ಕೂ ಇನ್ಯಾವುದೇ ಅಪಾಯನೂ ಇರಲ್ಲ ಅಲ್ವಾ ಜೈಂಡೆ ಸರ್? ಆದರೂ ಆರ್ಯ ಸರ್ ಹೇಳೋದು ಸರಿಯಾಗೇ ಇದೆ. ಆಹಾ, ಎಷ್ಟೇ ಆದರೂ ನಿಮ್ಮ ಆಪ್ತ ಮಿತ್ರನ ಬಿಟ್ಕೊಡಲ್ಲ ಅಲ್ಲ ನೀವು? ನಾನು ಯಾಕೆ ಹೀಗೆ ಮಾಡಿದೆ ಅನ್ನೋದನ್ನ ನೀವು ತಿಳ್ಕೊಬೇಕಲ್ವಾ? ನಿಮಗೋಸ್ಕರನೇ ಸರ್ ನಾನು ಇದನ್ನೆಲ್ಲ ಮಾಡಿದ್ದು. ಹೌದು, ಜಲಂಧರ್ ಸರ್ ಯಾವತ್ತಿದ್ರು ನಿಮ್ಮ ಬೇಟೆ ಅಲ್ವಾ ಸರ್? ಐ ಮೀನ್ ಜೈಂಡೆ ಸರ್ ಬೇಟೆ. ನನ್ನ ಕಾರಣದಿಂದಾಗಿ ಅವರಷ್ಟು ಸುಲಭವಾಗಿ ಪೊಲೀಸ್ ಕಸ್ಟಡಿಗೆ ಸೇರಿದ್ರು. ಅದೇ ಉದ್ದೇಶ ಆಗಿದ್ದಿದ್ರೆ ನಾನು ಅವತ್ತೇ ಅವರನ್ನ ಪೊಲೀಸಿಗೆ ಹಿಡ್ಕೊಡ್ತಾ ಇದ್ದೆ. ಅಷ್ಟು ಸುಲಭವಾಗಿ ಮಾತಕ್ಕೆ ಸಿಗೋ ಜಲಂಧರ್ನ ಪೊಲೀಸಿಗೆ ಹಿಡ್ಕೊಡೋದು ಏನ್ ಮಹಾ? ಹಿಂಗನೋಷ್ಟರಲ್ಲಿ ಹಿಡ್ಕೊಟ್ಬಿಡ್ತಿದ್ದೆ. ಆದ್ರೆ ನನ್ನ ಆರ್ಯ ಸರ್ಗೆ ಅಪಾಯ ತರೋ ವಿಲನ್ನು ಅಷ್ಟು ಸಲೀಸಾಗಿ ಜೈಲಲ್ಲಿ ಕೂತ್ರೆ ಏನ್ ಸುಖ? ನಿಜ ಅಲ್ವಾ ಸರ್? ಜಲಂಧರ್ ಸರ್ ಯಾವತ್ತಿದ್ರು ನಿಮ್ಮ ಬೇಟೆನೆ ಅಲ್ವಾ ಜೈಂಡೆ ಸರ್? ಅವರು ಸುಮಾರು ವರ್ಷ ಯಾವುದೇ ತೊಂದರೆ ಇಲ್ಲದೆ ಜೈಲಲ್ಲಿದ್ದು ಆಮೇಲೆ ಅವ್ರು ಹೊರಗೆ ಬರೋದು ನಿಮಗೆ ಬೇಡ ಅಲ್ವಾ ಸರ್? ಸರ್, ಈ ನಿರ್ಧಾರನ ನನ್ನ ಬಿಟ್ಟರೆ ಬೇರೆ ಯಾರೂ ತಗೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಹೇಗಿದ್ರು ಜಾಮೀನು ಕೊಡ್ಸೋದಕ್ಕೆ ನಾನೇ ಸಹಿ ಹಾಕಬೇಕಿತ್ತು. ನಾನೇ ಸಹಿ ಹಾಕಿ ಅವ್ರನ್ನ ಬಿಡಿಸ್ದೆ. ಆ ಜಲಂಧರ್ ಹೊರಗೆ ಬರಬೇಕು. ಅವ್ರನ್ನ ಮುಖಾಮುಖಿ ನೋಡಿ ನಿಮ್ಮಿಬ್ಬರು ಮುಂದೆನೆ ನಾನು ಅವ್ರನ್ನ ಪ್ರಶ್ನೆ ಮಾಡಬೇಕು. ನಮ್ಮಿಬ್ಬರ ಮುಂದೆ ಏನು ಪ್ರಶ್ನೆ? ಇಷ್ಟು ವರ್ಷ ಕಳೆದ್ರು ಇನ್ನೂ ತಣ್ಣಗಾಗದೇ ಇರೋಂಥ ದ್ವೇಷ, ಅದೆಂಥ ದ್ವೇಷ ಸರ್? 20 ವರ್ಷಗಳಿಂದ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾಯ್ತಿದಾರಲ್ಲ, ಅದೇನ್ ದ್ವೇಷ ಅಂತ ನಾನು ಕೇಳಬೇಕು. ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡಬೇಕು. ಅದೇನೋ ಬಿಸ್ನೆಸ್ ರಿಲೇಟೆಡ್ ದ್ವೇಷ ಅಂತ ಹೇಳಿದ್ರಿ ನೀವು, ಅದೇನು ಅಂತ ನಾನು ತಿಳ್ಕೋಬೇಕು ಸರ್. ಇದನ್ನೇ ನಾನು ಅವತ್ತು ದೇವಸ್ಥಾನ ಸರ್, ಜಲಂಧರ್ ಬಗ್ಗೆ ಈಗ ಯಾಕೆ ಮಾತು? ಅನು ಮೇಡಮ್ ಏನೋ ಕುತೂಹಲದಲ್ಲಿ ಕೇಳ್ತಾ ಇದ್ದಾರೆ. ಆದರೆ ಆ ಪಾಪಿ ಬಗ್ಗೆ ಮಾತಾಡಿ ನೀವ್ಯಾಕೆ ಮೂಡ್ ಹಾಳು ಮಾಡ್ಕೋತೀರ? ಇಲ್ಲ ಸರ್, ನಾನು ಬರೀ ಅದನ್ನ ಕುತೂಹಲದಿಂದ ಕೇಳ್ತಿಲ್ಲ, ಅದನ್ನ ತಿಳ್ಕೊಳ್ಳೋ ಹಕ್ಕು ನನಗಿದೆ ಅಲ್ವಾ ಸರ್? ನೀವು ಹೇಳಿ. ಅನು, ನಿನಗೆಲ್ಲಾನು ಹೇಳ್ತೀನಿ. ಮನೇಲಿ ಮಾತಾಡೋಣ.
ಐ ಆಮ್ ಸೋ ಸಾರಿ ಸರ್. ಇದು ಪರ್ಸ್ನಲ್ ಮ್ಯಾಟರ್ ಅಂತ ನನಗೆ ಗೊತ್ತಾಗಿರಲಿಲ್ಲ. ಐ ಸಿ ಯು ಲೇಟರ್. ಮೀರಾ, ಐ ಆಲ್ಸೋ ಜಾಯಿನ್. ನನಗೂ ಸ್ವಲ್ಪ ಕೆಲಸ ಇದೆ. ಐ ಆಮ್ ರಿಯಲಿ ಸಾರಿ ಸರ್. ನೀವು ಹೇಳಿದ್ದು ಸರಿ. ಇದನ್ನು ನಾನು ಮನೇಲೆ ನಿಮ್ಮ ಹತ್ರ ಕೇಳಬೇಕಾಗಿತ್ತು. ಸಾರಿ. ಇಟ್ಸ್ ಓಕೆ ಅನು. ನಾನು ಫೋನ್ ಮಾಡಿದ ತಕ್ಷಣ ನೀನು ಬಂದೆ ಅಲ್ಲ, ಥ್ಯಾಂಕ್ಸ್. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಸರ್. ಅನು ಮುಂದೆನೆ ನಾನು ಹೇಳೋದನ್ನ ತಡಿತೀಯಲ್ಲ, ಅವಳು ಏನು ಅನ್ಕೊಂಡಿರಲ್ಲ? ಅದೇ ನಾನು ಕೇಳಬೇಕು. ಅಕ್ಕಪಕ್ಕ ಯಾರಿದ್ದಾರೆ ಏನು ನೋಡ್ದೆ ನಿನ್ ಪಾಡಿಗೆ ನೀನ್ ಏನೋ ಕೇಳಕ್ ಹೊಟ್ಟಿದೀಯಲ್ಲ, ಏನಾಗಿದೆ ನಿಂಗೆ? ಇಂಥ ಒಂದು ಗಳಿಗೆ ಬರಬಾರ್ದು ಅಂತಾನೆ ನಾನು ಅನುಗೆ ಎಲ್ಲಾನು ಹೇಳ್ತೀನಿ ಅಂತ ಒದ್ದಾಡ್ತಿದ್ದು. ಪ್ರತಿ ಸಲಾನು ನೀನು ನನ್ನ ಬಾಯಿ ಮುಚ್ಚಿಸ್ತೀಯ. ಬಾಯಿ ಮುಚ್ಚಿಲ್ಲ ಅಂತಂದ್ರೆ ಮುಖದ ಮೇಲೆ ಮಣ್ಣು ಮುಚ್ಕೋಬೇಕಾಗತ್ತೆ. ಸತ್ಯ ಹೇಳೋಕ್ಕಾಗದೆ ಒದ್ದಾಡ್ತಿರೋದಕ್ಕಿಂತ ಇನ್ನೊಂದು ಹಿಂಸೆ ಇಲ್ಲ ಝಂಡೆ. ಎಲ್ಲರೂ ಸೇರಿ ನನ್ನನ್ನು ಕಟ್ ಹಾಕಿದ್ದೀರಾ. ಎಲ್ರು ಯಾರು? ನಾನೊಬ್ನೇ ತಾನೆ. ನೀನೊಬ್ನೇ ಸಾಕಲ್ಲಪ್ಪ, ನೀನೊಬ್ನೇ 1000 ಜನಕ್ಕೆ ಸಮ. ಎಲ್ರು ಅಂದ್ರೆ ನೀನು, ಅನುಳ ಮುಗ್ಧತೆ, ಅಮ್ಮನ ನಂಬಿಕೆ ಎಲ್ಲಾನು ಒಂದೇ ಸಲಕ್ಕೆ ಛಿದ್ರ ಆಗತ್ತೆ ಅನ್ನೋ ಭಯ ನನ್ನ ಮನಸ್ಸಲ್ಲಿ ಬಿತ್ತಿದೆಯಾ ಝಂಡೆ. ಆ ಮೊಳಕೆ ಈಗ ಒಡೆದು ಬರಾಗಿದೆ. ಆ ಮರಕ್ಕೆ ಕೊಡ್ಲಿ ಪೆಟ್ಟು ಬಿದ್ರೆ ನಿನ್ನ ಮನೆ ಮೊದಲನಾಗಿ ಉಳಿಯಲ್ಲ. ಅದನ್ನ ಮಾತ್ರ ಅರ್ಥ ಮಾಡ್ಕೊ. ಹಾಗಾದ್ರೆ ಅನು ಕೇಳೋ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ತೀಯಾ? ಜಲಂಧರ್ಗೂ ನಮಗೂ ಏನ್ ದ್ವೇಷ? ಅತ್ಯಂತ ಸರಳವಾದ ಪ್ರಶ್ನೆ ಝಂಡೆ. ನಮ್ಮನ್ನ ಕಂಡ್ರೆ ಜಲಂಧರ್ ಓಡ್ ಹೋಗೋದು, ಜಲಂಧರ್ನ ಕಂಡ್ರೆ ನಾವು ಓಡ್ ಹೋಗ್ತೀವಿ. ಖಂಡಿತ ಯಾರೇ ಆದರೂ ಪ್ರಶ್ನೆ ಕೇಳ್ತಾರೆ. ಬೆಕ್ಕನ್ನ ಕಂಡ್ರೆ ಇಲಿ ಓಡ್ ಹೋಗೋದು ಸಹಜ. ಆದ್ರೆ ಇಲ್ಲಿ ಬೆಕ್ಕ್ಯಾರು, ಇಲಿ ಯಾರು? ನಮಗೂ ಅವನಿಗೂ ಏನ್ ಕಿತ್ತಾಟ? ಹೇಳು ಝಂಡೆ, ಅಷ್ಟೆಲ್ಲ ಮಾತಾಡ್ತೀಯಾ? ಹೇಳು. ದ್ವೇಷ ಅಲ್ಲ, ಭಯ, ಭೀತಿ. ಓ, ಭೀತಿ. ಇದನ್ನ ನೀನು ಹೇಳ್ದ ಹಾಗೇನೆ ಅನು ಮುಂದೆ ಹೇಳ. ಅದು ಏನ್ ನ್ಯಾಯ ದೇವತೆನಾ? ನಾನು ನೀನು ಮಾತಾಡಿದ್ದನ್ನೆಲ್ಲ ಅಲ್ಲಿ ತಗೊಂಡೋಗಿ ಒಪ್ಸೋಕೆ ಅಲ್ಲ ಕಣ ಆರ್ಯ. ನೀನ್ ನನಗೆ ಹೇಳ್ತೀಯಲ್ಲ, ಈಗ ಹೇಳು ಅಂತ ಹಿಂಸೆ ಮಾಡ್ತೀಯಲ್ಲ. ಯಾವತ್ತಾದ್ರೂ ನಿನ್ನ ಹೆಂಡತಿಗೆ ಇಷ್ಟು ಧೈರ್ಯ ಹೇಗ್ ಬಂತು ಅನ್ನೋದನ್ನ ಯೋಚನೆ ಮಾಡಿದ್ಯಾ? ತನ್ನ ಗಂಡನಿಗೂ ಜೈಲ್ನಲ್ಲಿರೋ ಕ್ರಿಮಿನಲ್ಗೂ ಏನೋ ದ್ವೇಷ ಇದೆ ಅಂತ ಗೊತ್ತಾದ್ರೆ ಒಬ್ಬ ಸಾಮಾನ್ಯ ಹೆಂಗಸು ಏನಪ್ಪ ಮಾಡ್ತಾಳೆ? ಓಡ್ ಬಂದು ರೀ ಅವನು ಸಿಕ್ಕಾಕೊಂಡಿದ್ದಾನಂತೆ ಅಂತ ಹೇಳ್ತಾಳೆ, ವಿಚಾರಿಸ್ತಾಳೆ. ಆದ್ರೆ ನಿನ್ನ ಹೆಂಡತಿ ಸಾಕ್ಷಾತ್ ನ್ಯಾಯ ದೇವತೆ, ಸೀದಾ ಹೋಗಿ ಆ ಜಲಂಧರ್ನೇ ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಬಂದಿದ್ದಾಳೆ. ನೀನು ಬಂಡೆಕಲ್ಲು. ಸೂಕ್ಷ್ಮಗಳು ನಿನಗೆ ಅರ್ಥನೇ ಆಗಲ್ಲ ಚಂಡೆ. ಒಬ್ಬ ಸಾಮಾನ್ಯ ಹೆಂಗಸು ಹೀಗೆ ಇರಬೇಕು ಅಂತ ನೀನು ನಿನ್ನೊಳಗೆ ಒಂದು ಕಾನೂನು ಹಾಕೊಂಡಿದ್ಯಾ. ಆದ್ರೆ ನಾನು ಅನು ಸಾಮಾನ್ಯದವಳಲ್ಲಪ್ಪ, ಸಾಮಾನ್ಯದವಳಲ್ಲ. ಅವಳ ಮನಸ್ಸಲ್ಲಿ ಏನು ನಡೀತಿದೆ ಅಂತ ನಾನು ಊಹಿಸಬಲ್ಲೆ ಚಂಡೆ. ಅವತ್ತು ಅವನಿಂದಾಗಿ ನನ್ನ ಮೇಲೆ ಇಲ್ಲಿ ನನ್ನ ತೋಳಿಗೆ ಗುಂಡೆಡ್ ಬಿತ್ತಲ್ಲ, ಅದನ್ನ ಅವಳು ಯಾವತ್ತೂ ಮರೆಯಲ್ಲ ಚಂಡೆ. ಬುಸ್ಗುಟ್ಟು ಹಾವಿನ ಹಾಗಿರುತ್ತೆ ಅವಳ ಮನಸ್ಸು. ಅವಳಿಗೇನಾದ್ರೂ ಆದ್ರೆ ಅವಳು ಸಹಿಸ್ಕೋತಾಳೆ ಚಂಡೆ. ಆದ್ರೆ ನನಗೇನಾದ್ರೂ ಆದ್ರೆ ಅವಳು ಸಹಿಸ್ಕೊಳ್ಳಲ್ಲ ಚಂಡೆ. ಏನು ಜಲಂಧರಿಂದ ನಿನ್ನ ಗುಂಡೆಟ್ ಬಿತ್ತ? ಮತ್ತಿನ್ಯಾರಿಂದ?
ಅವನಿಂದ ತಾನೆ. ಅದಕ್ಕೆ ತಾನೆ ನೀನು ಇದ್ದಕ್ಕಿದ್ದ ಹಾಗೆ ಅಜ್ಞಾತವಾಸ ಮಾಡಿದ್ದು. ಹಾ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗೇನು ನಾವು ಪ್ರಶ್ನೋತ್ತರ ಆಡ್ತಿದೀವ? ಏನಾಗಿದೆ ನಿನಗೆ? ತಲೆ ನೆಟ್ಟಿಗಿದೆ ತಾನೆ? ಹಾ, ಏನು ಹ್ಞೂ ಹ್ಞೂ ಹೇಳು. ಅನುಗ್ ನಾನೇನು ಉತ್ತರ ಕೊಡ್ಲಿ? ಇಷ್ಟು ಕಾಲ ನೀನು ಹೇಳಿದ್ದನ್ನೇ ಕೇಳ್ಕೊಂಡು ಬಂದಿದ್ದೀನಿ. ಈಗ ಹೇಳು, ಏನ್ ಮಾಡ್ಲಿ? ಇದೆಲ್ಲ ಇಲ್ಲಿಗೆ ಬಿಟ್ಬಿಡು. ಸುಖ ಸಂಸಾರಕ್ಕೆ ಇದೆಲ್ಲ ಅಡೆತಡೆಗಳು ಕಣಮ್ಮ ಅಂತ ಹೇಳಿ ಅರ್ಥ ಮಾಡಿಸು. ಝಂಡೆ ನೇರ ನೇರ ಕೂತ್ಕೊಂಡು ಪ್ರಶ್ನೆ ಕೇಳ್ತಾಳಂತೆ. ನಾನು ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಜಲಂಧರ್ ಕೊಡ್ತಾನಂತೆ. ಅಲ್ಲಿವರೆಗೂ ಕಾಯ್ಬೇಕಾ? ಯಾಕೆ ಸುಮ್ಮನಾದೆ ಝಂಡೆ? ಹೇಳು ಝಂಡೆ. ಉತ್ತರ ಕೊಡೋಕ್ಕಾಗ್ತಿಲ್ಲ ತಾನೆ? ನಿನ್ನ ಮಾತು ಕೇಳಿ ನಾನು ಕೆಟ್ಟೆ. ನಾನು ಒಂದು ಆಟ ಆಡಿದ್ರೆ 4 ಆಟ ಆಡ್ತೀಯಾಳೆ. ಈ ಜೇಂಡಿಗೆ ಕೈ ಬಾಯಿ ಕಟ್ಟಾಕ್ದಾಗ ಮಾಡ್ಬಿಟ್ಲಲ್ಲ. ಅಲ್ಲ ಅತ್ತಿಗೆ, ದಾದಾ ಮತ್ತೆ ಜೇಂಡೆ ಮುಂದೆ ಆ ಮಾತೆಲ್ಲ ಬೇಕಿತ್ತಾ? ಇಟ್ ವಾಸ್ ಸೋ ಶಾರ್ಪ್. ಅವರಿಬ್ಬರಿಗೂ ಏನು ಹೇಳಬೇಕು ಅಂತ ಗೊತ್ತಾಗದೆ ಮುಖ ನೋಡ್ಕೊತಾ ಇದ್ರು. ಅದೇ ಅಲ್ವಾ ಬಾವ ನಮಗೂ ಬೇಕಾಗಿದ್ದು. ನೋ, ಐ ಮೀನ್ ಎಸ್, ಬಟ್ ಈ ರೀತಿ ಅಲ್ಲ ಅದಕ್ಕೆ. ಇಲ್ಲಿ ನೀವೇನೋ ತಯಾರಿ ಮಾಡ್ಕೊತಿದ್ದೀನಿ ಅನ್ನೋ ಹೋಗಿ ಮಾತಾಡಿದ್ರೆ ಅವ್ರವ್ರ ಬಿಹೇವಿಯರ್ನ ಚೇಂಜ್ ಮಾಡ್ಕೊಳಲ್ವಾ? ನಮಗೆ ಅದೆಲ್ಲ ಬೇಕಾಗಿರೋದು. ಅವ್ರು ಯಾರು ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕಂದ್ರೆ ನಮಗೆ ಅವ್ರ ಬಗ್ಗೆ ಗೊತ್ತು ಅನ್ನೋದನ್ನ ನಾವು ಹೈಡ್ ಮಾಡ್ಕೋಬೇಕು. ದೇರ್ ಇಸ್ ನೋ ಯೂಸ್ ಆಫ್ ದಿಸ್ ಹೋಲ್ ಪಾಯಿಂಟ್. ಆದರೆ ನಾನು ಹಾಗೆ ಯೋಚನೆ ಮಾಡಲಿಲ್ಲ ಬಾವ. ನನಗೆ ಈ ವಿಷಯದಲ್ಲಿ ತುಂಬ ಕನ್ಫ್ಯೂಷನ್ಸ್ ಇತ್ತು. ಆದರೆ ಈಗ ಒಂದು ಕ್ಲಾರಿಟಿಗೆ ಬಂದಿದ್ದೀನಿ. ಏನು? ಎದುರು ಬರೋ ಸವಾಲುಗಳು ಎಂಥದೇ ಆಗಿರ್ಬೋದು, ಆ ಸಂದರ್ಭಕ್ಕೆ ಯಾವುದು ಸರಿ ಅನ್ಸುತ್ತೋ ಅದನ್ನೇ ಆಯ್ಕೆ ಮಾಡ್ಕೋಬೇಕು ಅಂತ. ಹಾಗಿದ್ರೆ ನೇರವಾಗಿ ಹೋಗಿ ದಾದನ್ ಕೇಳಿ, 22 ವರ್ಷಗಳಿಂದ ಏನಾಯ್ತು ಅಂತ. ನಮ್ಮ ಅಪ್ಪಾಜಿ ಹೇಗೆ ಸತ್ರು, ನಮ್ಮ ರಾಜನಂದಿನಿ ಅಕ್ಕ ಹೇಗೆ ಸತ್ರು ಅಂತ ಡೈರೆಕ್ಟ್ ಆಗಿ ಹೋಗಿ ಕೇಳಿ ಅದಕ್ಕೆ. ಅನು, ವಾಟ್ಸ್ ಆನ್ ಯೋರ್ ಮೈಂಡ್? ಅಟ್ಲೀಸ್ಟ್ ಅದನ್ನಾದ್ರೂ ಹೇಳು, ನಮ್ಮ ಕನ್ಫ್ಯೂಷನ್ಸ್ ದೂರ ಆಗುತ್ತೆ. ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಅಲ್ಲ, ನೀವಿಬ್ರು ನನ್ನನ್ನು ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಿದ್ದೀರಾ? ಜಲಂಧರ್ ಸರ್ಗೆ ಬೇಲ್ ಕೊಟ್ಟಿದ್ದಕ್ಕೆ ಇನ್ ಯಾವ ವಿವರಣೆ ಕೊಡಬೇಕಿತ್ತು ನಾನು? ಜಲಂಧರ್ ಸರ್ ಪೊಲೀಸ್ ಕಸ್ಟಡಿಲೇ ಇದ್ದು ನಾಳೆ ಶಿಕ್ಷೆ ಆಗೋವರೆಗೂ ಸುಮ್ಮನಿರ್ಬೇಕಿತ್ತಾ? ಈ ನನ್ನ ನಿರ್ಧಾರ ಆರ್ಯ ಸರ್ಗೆ ಕನ್ವಿನ್ಸ್ ಆಗಬೇಕು ಅಂತಂದ್ರೆ ನಾನು ಆ ಥರ ಮಾತುಗಳನ್ನು ಆಡಲೇಬೇಕಾಗಿತ್ತು. ನಾನು ಮಾತಾಡಿದ ತಪ್ಪು ಅಂತ ನನಗನ್ನಿಸ್ತಿಲ್ಲ. ಅದಕ್ಕೆ ನಾವೆಲ್ಲರೂ ಒಂದೇ ಟೀಮ್ ಅನ್ನೋದನ್ನ ಮರಿಬೇಡಿ. ನಿಮ್ಮ ನಿರ್ಧಾರ ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ಬೇರೆ ದಾರಿ ಇರ್ಬೋದು ಅಂತ ಹೇಳ್ತಿರೋದಷ್ಟೇ. ಬಾವ, ನಾವು ಅವ್ರಿಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರ ಹತ್ರ ಯಾವುದೇ ಆಯುಧ ಇರ್ಬೋದು, ಆದರೆ ನಮ್ಮ ಹತ್ರ ಇರೋ ಆಯುಧದ ಮುಂದೆ ಅವ್ರು ಸೋಲ್ಲೇಬೇಕು. ಸತ್ಯನೇ ನಮ್ಮ ಆಯುಧ.